ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಅರ್ಕೆರೆಗೆ ಮಿತ್ರ ಬಳಗದ ವತಿಯಿಂದ ಓಪನ್ ಹಾಗೂ ಗ್ರಾಮೀಣ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಸೂಪರ್ 6 ಕ್ರಿಕೆಟ್ ಟೂರ್ನಮೆಂಟ್ಗೆ ತಾಲೂಕಿನ ಅರ್ಕೆರೆ ಗ್ರಾಮದಲ್ಲಿ ಸೋಮವಾರ ಚಾಲನೆ ನೀಡಲಾಗಿದೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕರ್ನಾಟಕ ಪ್ರದೇಶ ಕೂಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ದಾಳ್ ಮಾತನಾಡಿ, ಕ್ರೀಡೆಯಿಂದ ದೇಹ ಸದೃಢವಾಗುತ್ತೆ, ದುಶ್ಚಟಗಳು ದೂರವಾಗುತ್ತೆ ಅಂತ ಹೇಳಿದ್ರು. ಇಂದು ಬರೀ ಕ್ರಿಕೆಟ್ಗೆ ಒತ್ತು ಕೊಡಲಾಗ್ತಾ ಇದೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ಉತ್ತಮ ಕ್ರೀಡೆಗಳು ಇವೆ. ಕಬಡ್ಡಿ, ಖೋ-ಖೋ, ಲಗೋರಿ ಸೇರಿದಂತೆ ಅನೇಕ ಕ್ರೀಡೆಗಳು ಇತ್ತೀಚೆಗೆ ಯುವ ಪೀಳಿಗೆಗೆ ಗೊತ್ತಾಗದಂತೆ ನಶಿಸಿ ಹೋಗ್ತಾ ಇದೆ. ಇವುಗಳನ್ನು ಕೂಡ ಉಳಿಸಿ ಬೆಳೆಸುವ ಕೆಲಸ ಆಗಬೇಕಾಗಿದೆ ಅಂತ ಹೇಳಿದ್ರು. ಇನ್ನು ಕ್ರಿಕೆಟ್ನಲ್ಲಿ ಅಂಪೈರ್ ತೀರ್ಮಾನವೇ ಅಂತಿಮವಾಗುತ್ತೆ. ಸೋಲು ಗೆಲುವು ಸಮಾಜವಾಗಿ ಸ್ವೀಕರಿಸಬೇಕು, ತೀರ್ಪು ನೀಡುವ ಅವರಿಗೆ ಗೌರವಿಸಬೇಕು ಅಂದರು. ಇನ್ನೋರ್ವ ಅತಿಥಿ ಸಂಜೀವ್ ಕುಮಾರ್ ಮಾತನಾಡಿ, ಗ್ರಾಮದ ಯುವಕರು ಹಿರಿಯರು ಸೇರಿ ಆಯೋಜನೆ ಮಾಡಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಕ್ರೀಡೆಗೆ ಪ್ರೋತ್ಸಾಹ ನೀಡಲು ಗುಜರಾತ್ನ ಉದ್ಯಮಿ ಹನುಮಂತ ಯಾದಗಿರಿದೋರ್ ಇವರು ಪ್ರಥಮ ಬಹುಮಾನ ನೀಡಿರುವುದು, ದ್ವಿತೀಯ ಬಹುಮಾನವನ್ನ ಕೆಎಸ್ಆರ್ಟಿಸಿ ನಿವೃತ್ತ ಚಾಲಕರು ಆದ ನಾಗರಾಜ್ ಎಂ ಶೇಷಗಿರಿ ನೀಡಿ ಯುವಕರಿಗೆ ಪ್ರೋತ್ಸಾಹಿಸಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ ಎಂದರು. ಜಿಲ್ಲೆ ಯಾದಗಿರಿ ತಾಲೂಕಿನ ಅರ್ಕೆರೆ ಗ್ರಾಮದಲ್ಲಿ ಯುವಕರೆಲ್ಲರೂ ಹಿರಿಯರ ಸಹಕಾರದಿಂದ ಇವತ್ತ ಮಿತ್ರ ಬಳಗದಿಂದ ಕ್ರಿಕೆಟ್ ಟೂರ್ನಮೆಂಟು ಚಾಲನೆ ಆಗಿರ್ತಕ್ಕಂಥದ್ದು. ಇದು ಒಳ್ಳೆಯ ಬೆಳವಣಿಗೆ. ಈ ಕ್ರೀಡೆಯಿಂದ ಯುವಕರ ಆರೋಗ್ಯ ಸದೃಢ ಆಗ್ತದೆ, ದುರ್ಚಟಲಿಂದ ದೂರ ಆಗ್ತಾರೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಆದರೆ ಏನದ ಕ್ರಿಕೆಟ್ಗೆ ಕೊಟ್ಟಿರ್ತಕ್ಕಂಥ ಮಹತ್ವ ನಾವೇನದ ಗ್ರಾಮೀಣ ಭಾಗದ ಕ್ರೀಡೆಗಳಾಗಿರ್ತಕ್ಕಂಥ ಕಬಡ್ಡಿ, ಖೋ-ಖೋ, ಕೋಲಾಟ ಸೇರಿದಂತೆ ಅಂಥವು ಕೂಡ ನಾವೇನದು ಉತ್ತೇಜನ ಕೊಡ್ತಕ್ಕಂಥ ವ್ಯವಸ್ಥೆಗೆ ನೀವೆಲ್ಲರೂ ಮುಂದಾಗಬೇಕು, ನಾವು ಕೂಡ ಸಹಕಾರ ಮಾಡುವುದಾಗಿ ನಾನು ಹೇಳಿದ್ದೇನೆ. ಅದರಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗದ ಕೆಲವು ಕ್ರೀಡೆಗಳು ಏನದ ಇತ್ತೀಚೆಗೆ ಕ್ರೀಡೆಗಳು ನಶಿಸಿ ಹೋಗ್ತಿದ್ದೇವೆ. ಅವ್ರನ್ನ ಉಳಿಸಿ ಬೆಳೆಸ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವು ಪ್ರತಿಯೊಬ್ಬರು ಮಾಡಬೇಕಂತಕ್ಕಂಥದ್ದು ನನ್ನ ಮನವಿ. ಅರ್ಕೆರೆ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಟೂರ್ನಮೆಂಟ್ ಯುವಕ ಬಳಗದಿಂದ ಆಡಿಸ್ತಾ ಇದ್ದಾರೆ. ಅದು ಪ್ರಕಾರ ಈ ವರ್ಷವೂ ಆಡಿಸ್ತಾ ಇದ್ದಾರೆ. ಯುವಕರು ಎಲ್ಲ ಸೇರಿ ಗ್ರಾಮೀಣ ಕ್ರೀಡಾಕೂಟವನ್ನು ಒಳ್ಳೆಯ ರೀತಿಯಿಂದ ಆಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮೊದಲಿಗೆ ರುದ್ರಗೌಡ ಮಾಲಿ ಪಾಟೀಲ್ ಕಾರ್ಯಕ್ರಮವನ್ನು ರಿಬ್ಬನ್ ಕಟ್ ಮಾಡೋದ್ರ ಮುಖೇನ ಉದ್ಘಾಟಿಸಿದ್ರು. ಶ್ರೀರಾಮ ಲಕ್ಷ್ಮಣ ಸೀತಾ ಆಂಜನೇಯ ಭಾವಚಿತ್ರಕ್ಕೆ ಸಿದ್ದಲಿಂಗೇಯ ಸ್ವಾಮಿ ಪೂಜೆ ಸಲ್ಲಿಸಿದ್ರು. ಈ ವೇಳೆ ಶಿಕ್ಷಕರು ಆದ ಮುರಳಿ, ಸಂತೋಷ್, ಚಾಂದಪಾಶ ಪಾಲ್ಗೊಂಡಿದ್ರು. ವೇದಿಕೆ ಮೇಲೆ ಡಾಕ್ಟರ್ ಸಿದ್ದಲಿಂಗಾರೆಡ್ಡಿ, ಮಾ ಪಾಟೀಲ್, ಚಂದ್ರಪ್ಪ, ಶಾಂತಗೌಡ, ದೇವರಾಜ ಸಾಹುಕರ್, ಭೋಜನಗೌಡ, ಲಕ್ಷ್ಮಣ ಬಡಿಗೇರ್, ಸೂಗಪ್ಪ ಬಿರಾದರ್, ಸಾಹಿಬ್ ರೆಡ್ಡಿ ಭಂಡಾರಿ, ರುದ್ರಪ್ಪ ಭಂಡಾರಿ, ನಾಗಪ್ಪ, ಸಂತೋಷ ಸಾಹುಕರ್, ಶಾಂತಬಾಜ್, ಶರಣಪ್ಪ, ಭೀಮಶಂಕರ್, ಸಿದ್ದರಾಮ, ಮಲ್ಲಿಕಾರ್ಜುನ, ಆಂಜನೇಯ, ಗಣಪುರ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.